ಸ್ಟಾರ್ಟ್. ಗುಡ್ ಮಾರ್ನಿಂಗ್ ವೆಸ್ಟೀಜ್. ಇಲ್ಲಿ ಹೊನ್ನಾಳಿ ತಾಲೂಕು ಒಂದು ಗೊಲ್ರಳ್ಳಿ ಅಂತ ಇದು ಗ್ರಾಮದಲ್ಲಿ ಒಬ್ಬ ರೈತರಿಗೆ ನಾವು ವೆಸ್ಟೀಜ್ ಪ್ರಾಡಕ್ಟ್ನ ಅಗ್ರಿ ಪ್ರಾಡಕ್ಟ್ನ ಕೊಟ್ಟಿದ್ವಿ. ಅವ್ರ ಬಾಯಲ್ಲೇ ಕೇಳೋಣ ಯಾವ ಥರ ರಿಸಲ್ಟ್ ಬಂದಿದೆ, ಎಷ್ಟು ದಿವಸ ಆಯಿತು ಕೊಟ್ಟು, ಅವ್ರ ಹೆಸರು ಏನಂತ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಶಶಿಧರ್ ಅಂತಂದೇಳಿ. ಸರ್ ನಿಮಗೆ ಎಷ್ಟು ದಿವಸ ಆಯಿತು ನಾವು ಕೊಟ್ಟು, ಯಾವ ಪ್ರಾಡಕ್ಟ್ ಕೊಟ್ಟಿದ್ವಿ ಸರ್? ಹಾಗೆ ನಿಮ್ಮ ಊರ ಹೆಸರು ಹೇಳಿ ಸರ್. ಸರ್ ನಮ್ಮ ಹೆಸರು ಗೊಲ್ರಳ್ಳಿ, ಹೊನ್ನಾಳಿ ತಾಲೂಕು ಗೊಲ್ರಳ್ಳಿ. ಜಿಲ್ಲೆ. ಹಾಂ, ಶಶಿಧರ್ ಅಂತ ಹೆಸರು. ಶಶಿಧರ್ ಅಂತ. ಸರ್ ನೀವು ಔಷಧಿ ಅಗ್ರಿ ಇಟ್ಟಿಟ್ಟು ಔಷಧಿ ಮಾಡಿ 18 ದಿವಸ ಆಯ್ತು. 18 ದಿವಸ ಆಗಿದೆ ಸಿಂಪಡಣೆ ಮಾಡಿ. ಅಂದರೆ ಅಗ್ರಿ ಇಟ್ಟಿಟ್ಟು, ಅಗ್ರಿ ಮಿಕ್, ಅಗ್ರಿ ಗ್ರಾನುವಲ್ಸ್ ಪ್ರಾಡಕ್ಟ್ನ ಕೊಟ್ಟಿದ್ವಿ ನಾವು. ಸಮ್ ಪ್ರಾಡಕ್ಟ್ ಕೊಟ್ಟಿದ್ವಿ ನಿಮಗೆ. 4 ಔಷಧಿ ಯೂಸ್ ಮಾಡಿದ್ದೀನಿ. ಅದು ಔಷಧಿ ಪ್ರಯೋಗ ಮಾಡಿದ್ದೀನಿ. ಹಾಕೋದೊಂದು ಐತಿ ಬುಡಕ್ಕೆ ಹಾಕೋದು. ಇವಾಗ ಏನಪ್ಪ, ನೀವು ಗೊಬ್ಬರ ಹಾಕಬೇಕು. ಒಂದೇ ಇರೋದು ಸ್ಪ್ರೇ ಕೊಟ್ಟಿದ್ದೀವಿ ಅಷ್ಟೇ. ಸ್ಪ್ರೇಗೆ 15 ದಿವಸ ಅಲ್ಲ, ಅದೇ ಸರ್. 15 ದಿವಸಕ್ಕೆ ಇಂಪ್ರೂವ್ಮೆಂಟ್ ಆಗಿದೆ. ಚೆನ್ನಾಗಿದೆ ಸರ್. ಸರಿ ಇದನ್ನ ಚೆನ್ನಾಗಿದೆ. ಇದನ್ನ ನೀವು 4 ಜನಕ್ಕೆ ಕೇಳೋದಾದ್ರೆ ಯಾವ ಥರ ಹೇಳ್ಬೋದು ಸರ್? ಔಷಧಿ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡುತ್ತೆ, ರಿಸಲ್ಟ್ ಚೆನ್ನಾಗಿದೆ. 4 ಜನಕ್ಕೆ ಹೇಳ್ಬೋದಲ್ವಾ? ಹೇಳ್ಬೋದು. ಗ್ಯಾರಂಟಿ ಇದೆ ಅಲ್ವಾ? ಗ್ಯಾರಂಟಿ ಸರ್. ನಮ್ಮ ಮೇಲೆ ಭರವಸೆ ಇದೆ ಅಲ್ವಾ? ಗ್ಯಾರಂಟಿ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್. 4 ಜನಕ್ಕೆ ಹೇಳಿ ಅವ್ರಿಗೂ ನಮ್ಮ ಪ್ರಾಡಕ್ಟಿಂದ ಒಳ್ಳೆ ರಿಸಲ್ಟ್ ಬರಲಿ, ಅವರು ಇಳುವರಿ ಚೆನ್ನಾಗಿ ಇರಲಿ ಅಂತ, ರೈತರು ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ನಾವು ಈ ಪ್ರಾಡಕ್ಟ್ನ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಿಶ್ ಯು ವೆಲ್.